ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿದೆ. ಈ ಬಾರಿ ಅದ್ದೂರಿ ದಸರಾ ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಯಾವಾಗ ತಾನೇ ಸಿಂಪಲ್ ಆಗಿ ಮಾಡಿದ್ವಿ ಹೇಳಿ? ಪ್ರತಿ ಬಾರಿ ದಸರಾ ಅದ್ದೂರಿಯಾಗಿ ಆಗುತ್ತೆ. ಈಗ ಬರ ಇದೆ, ಬರದ ನಡುವೆ ಇಷ್ಟು ಅದ್ದೂರಿಯಾಗಿ ದಸರಾ ಬೇಕಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಕ್ಟೋಬರ್ 11ರಂದು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ. ಅಕ್ಟೋಬರ್ 21ರಂದು ಮೈಸೂರಿನ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಅಕ್ಟೋಬರ್ 21ರ ಸಂಜೆ 4:10 ಶುಭ ಮೀನಾ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ನೀಡಲಾಗುತ್ತೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನೆರವೇರುತ್ತೆ. ಈ ಬಾರಿ ಆಗಸ್ಟ್ 26ರಂದು ಮೈಸೂರಿನತ್ತ ಗಜಪಡೆ ತನ್ನ ಪಯಣವನ್ನ ಆರಂಭ ಮಾಡುತ್ತೆ. ಆದರೆ ಈ ಬಾರಿ ದಸರಾದಲ್ಲಿ ಕಂಬಳಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಯದುವೀರ್ ಒಡೆಯರ್ ಅವರು ಅದನ್ನ ವಿರೋಧಿಸಿದ್ರು, ಬಹಳಷ್ಟು ಜನ ಅದನ್ನ ವಿರೋಧಿಸಿದ್ರು. ಕಂಬಳ ಮೈಸೂರಿನ ಸಂಸ್ಕೃತಿ ಅಲ್ಲ, ದಸರಾದ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರ ಕಂಬಳಕ್ಕೆ ಅನುಮತಿ ಕೊಟ್ಟಿದೆ. ಸೊ ಹಾಗಾಗಿ ಈ ಬಾರಿ ಬಹಳ ಅದ್ದೂರಿಯಾಗಿ ದಸರಾವನ್ನು ಆಚರಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ನಿರ್ಧಾರ ಮಾಡಿದೆ. ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26ರಂದು 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26ರಂದು ಮಧ್ಯಾಹ್ನ 1:30 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26ರಂದು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಆನಂದ್. ಮೈಸೂರು ದಸರಾ ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಸಂಭ್ರಮ ಇದೆ, ಇತಿಹಾಸ ಇದೆ. ಒಂದು ಕಡೆ ಬರ ಇದೆ, ಬರದ ನಡುವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಸರಾವನ್ನ ಆಚರಿಸಬೇಕಾ ಅನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿದೆ. ಜೊತೆಗೆ ದಸರಾದಲ್ಲಿ ಕಂಬಳವನ್ನ ಇನ್ವಾಲ್ವ್ ಮಾಡಿರೋದಕ್ಕೂ ಅಥವಾ ಅದನ್ನ ಸೇರಿಸ್ತಾ ಇರೋದಕ್ಕೂ ಕೂಡ ಒಂದಷ್ಟು ಆರೋಪಗಳು, ವಿರೋಧ ಕೇಳಿ ಬಂತು. ಸೊ ಒಟ್ಟಾರೆಯಾಗಿ ದಸರಾ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಬರದ ಛಾಯೆಯ ನಡುವೆನೂ ಕೂಡ ಈ ಬಾರಿ ದಸರಾ ಉತ್ಸವನ ಬಹಳಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೀತು. ಆ ಸಭೆಯಲ್ಲಿ ಮೈಸೂರು ಭಾಗದ ಎಲ್ಲ ಒಂದು ಸಂಸದರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಸ್ವೀಕಾರವನ್ನ ಮಾಡಿದ್ರು. ಪ್ರಮುಖವಾಗಿ ಅಕ್ಟೋಬರ್ 11ರಿಂದ ದಸರಾಗೆ ಚಾಲನೆಯನ್ನು ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಕ್ಟೋಬರ್ 21ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ಕೊಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ನೀವು ಹೇಳಿದಂತೆ ಕಂಬಳಕ್ಕೆ ಭಾರಿ ಒಂದು ವಿರೋಧ ಮೈಸೂರು ಭಾಗದಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಬಗ್ಗೆ ಯದುವೀರ್ ಅವರು ಕೂಡ ಬಹಳಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಇದು ದಸರಾದ ಒಂದು ಸಂಪ್ರದಾಯ ಅಲ್ಲ ಅಂತ. ಆದ್ರೆ ನಿನ್ನೆ ಅಶೋಕ್ ರೈ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಪಡೆದುಕೊಂಡಿದ್ರು. ಮುಂದೆ ಕಂಬಳ ಈ ಒಂದು ದಸರಾ ಉತ್ಸವದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಇನ್ನೂ ಆಗಿಲ್ಲ. ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ರೀತಿಯ ಒಂದು ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ, ಎಲ್ಲ ಒಂದು ಸಂಪ್ರದಾಯಗಳಿಗೂ ಕೂಡ ಮಾನ್ಯತೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಕಂಬಳವನ್ನ ಸೇರ್ಪಡೆ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿಲ್ಲ. ಬದಲಾಗಿ ಈಗ ಪ್ರಮುಖವಾಗಿ ಕಳೆದ ಬಾರಿ ಪಾಸ್ಗಳ ವಿತರಣೆಯಲ್ಲಿ ಬಹಳಷ್ಟು ಒಂದು ಲೋಪಗಳಾಗಿತ್ತು. ಹಾಗಾಗಿ ಈ ಬಾರಿ ಪೊಲೀಸ್ ಇಲಾಖೆಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗಿದೆ. ಯಾವ ರೀತಿ ಪಾಸ್ಗಳನ್ನ ಹಂಚಿಕೆ ಮಾಡಬೇಕು, ಮತ್ತೆ ಬರ್ತಕ್ಕಂಥ VIP-ಗಳಿಗೆ, ಹೊರದೇಶಗಳಿಂದ ಬರ್ತಕ್ಕಂಥವ್ರಿಗೆ ಯಾವ್ಯಾವ ರೀತಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಜೊತೆ ಮತ್ತೊಂದು ಸುತ್ತಿನ ಒಂದು ಸಭೆಯನ್ನ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಉಳಿದಂತೆ ಈ ಬಾರಿ ದಸರಾ ಉದ್ಘಾಟನೆ ಯಾರಿಂದ ಮಾಡಿಸಬೇಕು ಅನ್ನೋ ಒಂದು ಪರಮಾಧಿಕಾರವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಲಾಗಿದೆ. ನೆನ್ನೆ ನಡೆದಂತ ಒಂದು ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಅಕ್ಟೋಬರ್ 11ನೇ ತಾರೀಕು ಏನೀಗ ಜಂಬೂ ಒಂದು ದಸರಾ ಉತ್ಸವಕ್ಕೆ ಚಾಲನೆಯನ್ನ ಕೊಡಲಾಗಿದ್ದಾರೆ ಉದ್ಘಾಟನೆಗೆ. ಇದಕ್ಕೆ ಯಾರು ಆಯೋಜಕರು ಇರಬೇಕು ಮತ್ತೆ ಯಾರು ಇದನ್ನ ಉದ್ಘಾಟನೆ ಮಾಡಬೇಕು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ಮಾಡಲಿದ್ದಾರೆ. ಸಿಂಧೂರ. ಆಲ್ರೈಟ್ ಆನಂದ್, ನಾನು ಮತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಪ್ಲೀಸ್ ಬಿ ಆನ್